ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಜಾಹ್ನವಿ ಕಾರ್ತಿಕ್. ಬೆಳಗಿನಿಂದ ಸಂಜೆವರೆಗೂ ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಬೆಳವಣಿಗೆಗಳು ನಡೆದಿವೆ. ಇವುಗಳಲ್ಲಿ ಪ್ರಮುಖವಾದದನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ಇವತ್ತಿನ ಏನ್ ಸಮಾಚಾರದಲ್ಲಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ರಾತ್ರೋರಾತ್ರಿ ಹೊತ್ತಿ ಉರಿದ ಹಳೆ ಹುಬ್ಬಳ್ಳಿ ಠಾಣೆ, ಆಸ್ಪತ್ರೆ, ದೇವಸ್ಥಾನ ಸೇರಿ ಸಿಕ್ಕವರ ಮೇಲೆ ಕಲ್ಲು ತೂರಾಟ, ಪುಂಡರ ಪುಂಡಾಟದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆ. ಹುಬ್ಬಳ್ಳಿ ಗಲಭೆಗೆ ಕಾರಣವಾಯಿತು ಆ ಒಂದು ವಾಟ್ಸ್ಆಪ್ ಮೆಸೇಜ್. ಧರ್ಮ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ಅಪ್ರಾಪ್ತ ಯುವಕ. ಬಿಜೆಹಳ್ಳಿ ಗಲಭೆ ಮಾದರಿಯಲ್ಲೇ ನಡೆಯಿತು ಹುಬ್ಬಳ್ಳಿ ಗಲಾಟೆ. ಛೋಟಾ ಮುಂಬೈನಲ್ಲಿ ಏಪ್ರಿಲ್ 20ರವರೆಗೆ 144 ಸೆಕ್ಷನ್. ಪೊಲೀಸರ 8 ಟೀಮ್, 7 ಎಫ್ಐಆರ್, 40ಕ್ಕೂ ಹೆಚ್ಚು ಗಲಭೆಕೋರರು ಅರೆಸ್ಟ್. ನಮ್ಮ ಮಕ್ಕಳು ಅಮಾಯಕರೆಂದು ಠಾಣೆ ಎದುರು ಪೋಷಕರ ಹೈಡ್ರಾಮಾ. ಸಂತೋಷ್ ಸಾವಿಗೆ ಕಾರಣ ಒಂದು, ಅನುಮಾನ ನೂರಾರು. ಜೊತೆಯಲ್ಲೇ ಇದ್ರು ಕೇರ್ ಮಾಡ್ಲಿಲ್ವಾ ಸ್ನೇಹಿತರು? ಕುಡಿದ ಅಮಲಿನಲ್ಲಿ ಸಂತೋಷ್ ನನ್ನೇ ಮರೆತು ಬಿಟ್ರ ಗೆಳೆಯರು. ಮೂರು ದೇಹ ಒಂದೇ ಜೀವದಂತಿದ್ದ ಪುಟ್ಟ ಸಂಸಾರ. ಪತಿ ಸಾವಿನ ಸುದ್ದಿ ಕೇಳಿ 5 ತಿಂಗಳ ಕೂಸಿಗೆ ನೇಣು ಹಾಕಿ ತಾನೂ ಆತ್ಮಹತ್ಯೆಗೆ ಶರಣಾದ ಪತ್ನಿ. ಮೂವರ ಸಾವು ಕಂಡು ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.